ಸರ್ಕಾರಕ್ಕೆ ಅತಿಥಿ ಉಪನ್ಯಾಸಕರ ಸೇವೆ ಕೇವಲ ತಾತ್ಕಾಲಿಕ ಉಪಾಯ. ಸಿದ್ದರಾಮಯ್ಯ ಸರ್ಕಾರ ಸದ್ಯದ ಸಮಸ್ಯೆಯಿಂದ ಹೊರಬರಬೇಕಾದ್ರೆ ಅತಿಥಿ ಉಪನ್ಯಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದೆ. 2021ರ ನೇಮಕಾತಿಯಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ತುರ್ತಾಗಿ ಆದೇಶ ಪ್ರತಿಯನ್ನು ನೀಡಿ ಆ ಮೂಲಕ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಯನ್ನ ಸರ್ಕಾರ ಕಾಪಾಡಬೇಕಿದೆ. ನಮಸ್ಕಾರ ಸ್ನೇಹಿತರೆ, ಇಂದು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ತನಕ ಅತಿಥಿ ಉಪನ್ಯಾಸಕರ ಪಾದಯಾತ್ರೆ ಆರಂಭವಾಗಿದೆ. ಸರಿಸುಮಾರು 80 ಕಿಲೋಮೀಟರ್ ಅವರು ಪ್ರತಿಭಟನಾ ಯಾತ್ರೆಯನ್ನು ಬರ್ತಾ ಇದ್ದಾರೆ. ಆ ಮೂಲಕ ಸರ್ಕಾರದ ಬಗೆಗೆ ಅತಿಥಿ ಉಪನ್ಯಾಸಕರು ತಮಗಿರುವಂತಹ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. 2024ರ ಹೊಸ ವರ್ಷದ ಆರಂಭದ ದಿನವೇ ಸರ್ಕಾರಕ್ಕೆ ಸವಾಲೊಂದು ಎದುರಾಗಿದೆ. ಯಾಕಂದರೆ ಸರ್ಕಾರದ ಅಂಕಿಅಂಶಗಳೇ ಹೇಳುವಂತೆ ರಾಜ್ಯದಲ್ಲಿರುವಂತಹ 430 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸುಮಾರು 2,35,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಈ ಕಾಲೇಜುಗಳಲ್ಲಿ 70% ಅಂದರೆ ಸುಮಾರು 10,000ಕ್ಕೂ ಹೆಚ್ಚು ಉಪನ್ಯಾಸಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರೂ ಇವತ್ತಲ್ಲ ನಾಳೆ ನಮ್ಮ ಉದ್ಯೋಗ ಕಾಯಂ ಆಗ್ಬೋದು, ನಮ್ಗೆ ಉದ್ಯೋಗ ಭದ್ರತೆ ಸಿಗ್ಬೋದು, ಆ ಮೂಲಕ ಇಂದೋ ನಾಳೆಯೋ ನಮ್ಮ ಬದುಕು ಹಸನಾಗ್ಬೋದು ಅನ್ನೋ ಆಸೆಯಲ್ಲಿ ಸತತವಾಗಿ 15ರಿಂದ 20 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅದು ಕೂಡ ಈ ಸರ್ಕಾರಗಳು ಕೊಡುವಂತಹ ಕನಿಷ್ಠ ಮಟ್ಟದ ಗೌರವಧನ ಅಂದರೆ ಚಿಕ್ಕಾಸಿನ ಗೌರವಧನವನ್ನು ಪಡ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಗಂಭೀರವಾದ ಸಮಸ್ಯೆ ಅಂದರೆ ಅತಿಥಿ ಉಪನ್ಯಾಸಕರಿಗೆ ಪ್ರತಿ ತಿಂಗಳು ಸಂಬಳ ಸಿಗೋದಿಲ್ಲ. 2-3 ತಿಂಗಳಿಗೆ ಅಥವಾ 6 ತಿಂಗಳಿಗೊಮ್ಮೆ ಅದು ಸರ್ಕಾರ ಕೊಟ್ಟಾಗ ಸಂಬಳವನ್ನು ತಗೊಂಡು ಜೀವನ ಮಾಡಬೇಕಾಗಿದೆ. ಅಲ್ಲಿ ತನಕ ಸಾಲ ಮಾಡಿನೇ ಕುಟುಂಬವನ್ನು ನಿರ್ವಹಣೆ ಮಾಡುವ ಮೂಲಕ ಕಷ್ಟದಲ್ಲಿನೇ ಅವರು ದುಡಿತಾ ಇದ್ದಾರೆ. ಎಷ್ಟೋ ಉಪನ್ಯಾಸಕರು ಅವರು ಪ್ರತಿಭಟನೆ ಕೂತಾಗೆಲ್ಲ ಮಾತಾಡಿ ಹೇಳಿದ್ದಾರೆ, ನಾವು ದುಡಿದು ಹೆತ್ತವರನ್ನು ಸಾಕಬೇಕು, ಕುಟುಂಬವನ್ನು ನೋಡ್ಕೋಬೇಕು, ಆದರೆ ಈ ಕೆಲಸ ಮಾಡುವಾಗ ನಾವು ನಿತ್ಯದ ಓಡಾಟಕ್ಕೆ ಬಸ್ ಚಾರ್ಜ್ಗೂ ಕೂಡ ಹೆತ್ತವರ ಬಳಿಯ ಹಣ ಕೇಳುವಷ್ಟು ದಯನೀಯ ಸ್ಥಿತಿಯಲ್ಲಿ ನಾವಿದ್ದೀವಿ. ಅಂದರೆ ಬಸ್ ಚಾರ್ಜ್ಗೆ ಹೆತ್ತವರನ್ನ ಹಣ ಕೇಳುವಾಗ ಮುಜುಗರ ಆಗತ್ತೆ, ಸಂಕಟ ಆಗತ್ತೆ ಅಂತ ಕಣ್ಣೀರು ಹಾಕಿದ್ದಾರೆ. ಹೀಗೆ ಇಂತಹ ಕೆಟ್ಟ ಪರಿಸ್ಥಿತಿಯಿಂದ ಅವರು ಹೊರಬರೋದಕ್ಕಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದ ಎಲ್ಲ ಸರ್ಕಾರಗಳ ಮುಂದೆ ತಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡ್ತಾನೆ ಬಂದಿದ್ದಾರೆ. ಆದರೆ ಈ ಆಳುವ ಸರ್ಕಾರಗಳು ಮಾತ್ರ ಅತಿಥಿ ಉಪನ್ಯಾಸಕರ ಹೋರಾಟವನ್ನು ನಾನಾ ಅಸ್ತ್ರಗಳನ್ನು ಹೂಡಿ ಹತ್ತಿಕ್ತಾನೆ ಬಂದಿವೆ. ಇಲ್ಲ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಿ ಅಥವಾ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು ಅಂತೀವಲ್ಲ, ಹಾಗೆ ಅತಿಥಿ ಉಪನ್ಯಾಸಕರ ಆ ಕ್ಷಣದ ಆಕ್ರೋಶವನ್ನು ತಣ್ಣಗಾಗಿಸಿ ಒಗ್ಗಟ್ಟಿನಿಂದ ಹೋರಾಟಕ್ಕೆ ಕೂತವರನ್ನು ಅಲ್ಲಿಂದ ಎದ್ದು ಕಳಿಸಿದ್ರೆ ಸಾಕು ಅನ್ನುವಂತಹ ತಂತ್ರವನ್ನು ಮಾಡಲಾಗ್ತದೆ. ಹಾಗೆ ರೂಪುಗೊಳ್ಳುವಂತಹ ನೆಪ ಮಾತ್ರದ ಭರವಸೆಗಳಿದ್ದಾವಲ್ಲ, ಬಹುತೇಕ ಸಂದರ್ಭದಲ್ಲಿ ಹೋರಾಟಗಾರರೊಳಗಡೆನೆ ಬಿರುಕನ್ನು ಉಂಟು ಮಾಡ್ತವೆ. ಅವರ ಸಂಖ್ಯಾಬಲ ಮಾತ್ರ ಅಲ್ಲ, ಅವರ ಮನೋಬಲವನ್ನು ಕೂಡ ಕುಗ್ಗಿಸಿ ಬಿಡ್ತವೆ. ಈ ರೀತಿ ಅತಿಥಿ ಉಪನ್ಯಾಸಕರ ನ್ಯಾಯಬದ್ಧ ಹೋರಾಟವನ್ನು ಕುಗ್ಗಿಸುವ ಕೆಲಸವನ್ನು ಸರ್ಕಾರ ಹಾಗೂ ಮೇಲ್ಮಟ್ಟದ ಅಧಿಕಾರಿ ವರ್ಗ ಇದುವರೆಗೂ ಕೂಡ ಬಹಳ ನಾಜೂಕಾಗಿ ಮಾಡ್ಕೊಂಡು ಬಂದಿವೆ. ಸರ್ಕಾರಿ ಪದವಿ ಕಾಲೇಜುಗಳು ಅಂದರೆ ಬಡವರ ಮಕ್ಕಳು ಓದುವಂತಹ, ಗ್ರಾಮೀಣ ಭಾಗದ ಮಕ್ಕಳು ಹೋಗುವಂತಹ ಕಟ್ಟ ಕಡೆಯ ಆಯ್ಕೆಯ ಕಾಲೇಜು ಅನ್ನುವಂಥದ್ದು ಇವತ್ತಿಗೂ ಕೂಡ ಜನಜನಿತ. ಇಂತಹ ಪದವಿ ಕಾಲೇಜುಗಳಲ್ಲಿ ಕಾಯಂ ಬೋಧಕರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾನೆ ಇದೆ. ಖಾಲಿಯಾದ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಸರ್ಕಾರ ಉತ್ಸಾಹವನ್ನೇ ತೋರ್ತಾ ಇಲ್ಲ. ಸುಮಾರು ಅಂದರೆ 70% ಅತಿಥಿ ಉಪನ್ಯಾಸಕರ ನೆರವಿನಿಂದಲೇ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪೂರೈಸಬೇಕಾದಂತಹ ಪರಿಸ್ಥಿತಿ ಇವತ್ತಿಗೂ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ಸರ್ಕಾರ ಹೊಸ ಕಾಲೇಜು ಮತ್ತು ಜಿಲ್ಲೆಗೊಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವಲ್ಲಿ ಅತ್ಯುತ್ಸಾಹವನ್ನು ತೋರ್ತಾ ಇದೆ. ಅನುದಾನ ಕಾಮಗಾರಿ ಕಾರಣಕ್ಕಾಗಿ ಶಾಸಕರು ಮತ್ತು ಸಚಿವರು ಕಟ್ಟಡವನ್ನು ಕಟ್ಟೋದೇ ಅಭಿವೃದ್ಧಿ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ಆದರೆ ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿಸಲು ಅಗತ್ಯವಾಗಿರುವಂತಹ ಉಪನ್ಯಾಸಕರ ನೇಮಕಾತಿಯಲ್ಲಿ ಎಲ್ಲರೂ ನಿಸ್ಸೀಮ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇದರಿಂದಾಗಿ ಉನ್ನತ ಶಿಕ್ಷಣದ ಗುಣಮಟ್ಟ ವರ್ಷದಿಂದ ವರ್ಷಕ್ಕೆ ಕುಸಿತಾ ಇದೆ. ಉನ್ನತದ ಶಿಕ್ಷಣದ ಸ್ಥಿತಿ ಹೀಗಿರುವಾಗ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬಹುತೇಕ ಅತಿಥಿ ಉಪನ್ಯಾಸಕರು ಮತ್ತೆ ತರಗತಿಗಳನ್ನು ಬಹಿಷ್ಕರಿಸಿ ಹೋರಾಟದಲ್ಲಿ ತೊಡಕೊಂಡಿದ್ದಾರೆ. ಇದರಿಂದಾಗಿ ಶೈಕ್ಷಣಿಕ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದಾವೆ. ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪರೀಕ್ಷೆಗಳು ಇನ್ನೇನು ಹತ್ರ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ತರಗತಿಗಳು ಸರಿಯಾಗಿ ನಡೆಯದೇ ವಿದ್ಯಾರ್ಥಿಗಳು ಒತ್ತಡವನ್ನು ಅನುಭವಿಸಬೇಕಾಗಿದೆ.
ಪದವಿ ಹಂತದ ವಿದ್ಯಾಭ್ಯಾಸ ತುಂಬ ಮುಖ್ಯವಾದಂಥದ್ದು. ಆದರೆ 1 ತಿಂಗಳಿಗೂ ಹೆಚ್ಚು ಕಾಲ ತರಗತಿಗಳು ನಡೀದೇ ಇರೋದ್ರಿಂದ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಸಿಗದೆ ವಂಚಿತರಾಗ್ತಾ ಇದ್ದಾರೆ. ಯುವ ಜನತೆಯ ಭವಿಷ್ಯವನ್ನು ಕತ್ತಲೆಗೆ ನೂಗ್ತಾ ಇರೋದ್ರಿಂದ ಅವರ ಬದುಕು ಬರಿದಾಗ್ತಾ ಇದೆ. ಇದೆಲ್ಲವನ್ನ ಅಳೆದು ತೂಗಿ ಸರ್ಕಾರ ಅತಿಥಿ ಉಪನ್ಯಾಸಕರೊಟ್ಟಿಗೆ ಹಲವು ಸುತ್ತಿನ ಮಾತುಕತೆಯನ್ನು ನಡೆಸಿದೆ. ಉನ್ನತ ಶಿಕ್ಷಣ ಅಂದರೆ ಇವತ್ತಿನ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿ ಅತಿಥಿ ಉಪನ್ಯಾಸಕರ ವೇತನವನ್ನು 5,000 ರೂಪಾಯಿ ಹೆಚ್ಚಳ ಮಾಡ್ತೀವಿ, ಇದಕ್ಕೆ ಸರ್ಕಾರ ಕೂಡ ಒಪ್ಪಿದೆ ಅಂತೇಳಿ ಹೇಳಿಕೆಯನ್ನು ನೀಡಿದ್ದಾರೆ. ಅದರಂತೆ ಜಾರಿಯಾದರೆ ಈ ಪರಿಷ್ಕೃತ ವೇತನ ಜನವರಿ 1ರಿಂದ ಅಂದರೆ ಇವತ್ತಿನಿಂದಲೇ ಅನ್ವಯ ಆಗಲಿದೆ. ಅಲ್ಲದೆ ಉನ್ನತ ಶಿಕ್ಷಣ ಸಚಿವರು ಅತಿಥಿ ಉಪನ್ಯಾಸಕರಿಗೆ ಇನ್ಕ್ರಿಮೆಂಟನ್ನು, ವೇತನ ಸಹಿತ ರಜೆಯನ್ನು, ಆರೋಗ್ಯ ಸವಲತ್ತು, ನಿವೃತ್ತ ವೇತನ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಿದ್ದೀವಿ ಅಂತಲೂ ಹೇಳಿದ್ದಾರೆ. ಶಿಕ್ಷಣ ತಜ್ಞರ ಪ್ರಕಾರ ಸರ್ಕಾರದ ಈ ಕ್ರಮ ಇದೆಯಲ್ಲ ಇದ್ದದ್ರಲ್ಲಿನೇ ನ್ಯಾಯಯುತವಾದದ್ದು ಅನ್ನುವಂತಹ ಅಭಿಪ್ರಾಯ ಇದೆ. ಆದರೆ ಇದೆಲ್ಲದರ ನಡುವೆ ಅಧ್ಯಾಪಕರ ಸಂಘದ ಅಧ್ಯಕ್ಷ ಹನುಮಂತಗೌಡ ಕಲ್ಮನಿ ತಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕು, ಅಂದರೆ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂಗೊಳಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಮತ್ತು ಆ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿಲ್ಲ ಅಂತ ಹೇಳಿ ತಮ್ಮ ಧರಣಿಯನ್ನು ಮುಂದುವರಿಸೋದಕ್ಕೆ ಇವತ್ತು ತುಮಕೂರಿನಿಂದ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ. ಅದಕ್ಕೆ ಕರೆ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿಗೆ ಹೊರಟಿದ್ದಾರೆ ಪ್ರತಿಭಟನಾ ಧರಣಿಯನ್ನು. ಅತಿಥಿ ಉಪನ್ಯಾಸಕರ ಹೋರಾಟ ಅನ್ನುವಂಥದ್ದು ಇಂದು ನೆನ್ನೆದಲ್ಲ. ಕಳೆದ BJP ಸರ್ಕಾರದಲ್ಲೂ ಕೂಡ ಅತಿಥಿ ಉಪನ್ಯಾಸಕರು ಧರಣಿಯನ್ನು ಕೂತಿದ್ರು. ಬೆಳಗಾವಿ ಅಧಿವೇಶನ ನಡೆದಾಗ ಬೆಳಗಾವಿ ಅಧಿವೇಶನ ನಡೀತಾ ಇರುವಂಥ ಜಾಗಕ್ಕೂ ಹೋಗಿ ಅವರು ಇಡೀ ಅಧಿವೇಶನ ಮುಗಿಯುವವರೆಗೂ ಪ್ರತಿಭಟನೆಯನ್ನು ಕೂತಿದ್ರು. ಆಗ ಹೋರಾಟದ ಸ್ಥಳಕ್ಕೆ ಬೇಡಿಕೆ ನೀಡಿದ್ದ ಅಂದಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ಕಾಯಂ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡಿದರು. ಆದರೆ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಕಾಯಂ ಮಾಡೋದು ಕಷ್ಟ ಇದೆ ಅಂತ ಹೇಳಿ ಕೆಲವು ಬೇಡಿಕೆಗಳನ್ನು ಈಡೇರಿಸಿ ಎಲ್ಲ ಅತಿಥಿ ಉಪನ್ಯಾಸಕರು ಜನವರಿ 1ರಿಂದ ಕಡ್ಡಾಯವಾಗಿ ತರಗತಿಗಳಿಗೆ ಹಾಜರಾಗಲೇಬೇಕು, ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಸರ್ಕಾರ ಪರ್ಯಾಯ ಕ್ರಮವನ್ನು ತೆಗೆದುಕೊಳ್ಳಿದೆ ಅಂತ ಹೇಳಿ ಉನ್ನತ ಶಿಕ್ಷಣ ಸಚಿವರು ಅತಿಥಿ ಉಪನ್ಯಾಸಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೊಂಥರ ಬೆದರಿಕೆ ಹತ್ತಿಕ್ಕುವ ಕ್ರಮ ಅಂತಲೇ ಹೇಳ್ಬೋದು. ಪದವಿ ಕಾಲೇಜುಗಳ ಶೈಕ್ಷಣಿಕ ಸಮಸ್ಯೆಗಳಿಗೆ ನಿಜವಾಗಿಯೂ ಕೂಡ ಶಾಶ್ವತ ಪರಿಹಾರ ಅಂತಂದರೆ ನಿಯಮಿತವಾಗಿ ಹೊಸ ನೇಮಕಾತಿಯನ್ನು ಮಾಡ್ಕೊಳ್ಳೋದಷ್ಟೇ, ಬೇರೇನಿಲ್ಲ. ಆದರೆ 430 ಸರ್ಕಾರಿ ಕಾಲೇಜುಗಳಿಗೆ ಬೇಕಾದಂತಹ ಬೋಧಕರ ನೇಮಕಾತಿಯಲ್ಲಿ ಎಲ್ಲ ಸರ್ಕಾರಗಳು ಕೂಡ ತಪ್ಪು ಮಾಡ್ತಾ ಬಂದಿವೆ. 2017ರಲ್ಲಿ 2994 ಉಪನ್ಯಾಸಕರನ್ನು ನೇಮಕಾತಿಯನ್ನು ಮಾಡ್ಕೊಂಡಿದ್ದು ಬಿಟ್ಟರೆ ಇದುವರೆಗೂ ಕೂಡ ಹೊಸ ನೇಮಕಾತಿಯೇ ಆಗಿಲ್ಲ. 2021ರಲ್ಲಿ 1242 ಉಪನ್ಯಾಸಕರನ್ನ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸಿದೆ. ಆದರೆ ಇಷ್ಟು ದಿನ ಕಳೆದರೂ ಕೂಡ ಅವ್ರು ಯಾರಿಗೂ ಕೂಡ ಆದೇಶ ಪ್ರತಿಯನ್ನೇ ನೀಡಿಲ್ಲ. ಸರ್ಕಾರಕ್ಕೆ ಅತಿಥಿ ಉಪನ್ಯಾಸಕರ ಸೇವೆ ಕೇವಲ ತಾತ್ಕಾಲಿಕ ಉಪಾಯ. ಆದರೆ ಶೈಕ್ಷಣಿಕ ವ್ಯವಸ್ಥೆ, ಬೋಧನೆ, ಸಂಶೋಧನೆ, ವಿದ್ಯಾರ್ಥಿಗಳ ಸರ್ವತೋಮುಖ ದೃಷ್ಟಿಯಿಂದ ಇದು ಪೂರ್ಣ ಪ್ರಮಾಣದ ಪರಿಹಾರ ಅಲ್ಲ. ಆದ್ದರಿಂದ ಸರ್ಕಾರ ಏನಾದರೂ ಸದ್ಯದ ಸಮಸ್ಯೆಯಿಂದ ತಾನು ಹೊರಬರಬೇಕು ಅಂತ ಅಂದ್ಕೊಳ್ಳೋದಾದರೆ ಅತಿಥಿ ಉಪನ್ಯಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಹಾಗೂ 2021ರ ನೇಮಕಾತಿಯಲ್ಲಿ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳಿಗೆ ತುರ್ತಾಗಿ ಆದೇಶ ಪ್ರತಿಯನ್ನು ನೀಡಬೇಕು. ಆ ಮೂಲಕ ಅಷ್ಟೇ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಯನ್ನು ಸರ್ಕಾರ ಕಾಪಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಅಧಿಕಾರ ಇದ್ದಾಗ ಒಂದು, ಅಧಿಕಾರ ಇಲ್ಲದಿದ್ದಾಗ ಒಂದು ಅನ್ನುವಂತಹ ರಾಜಕೀಯ ನಾಯಕರ ನಡೆ ಹಾಗೂ ಅತಿಥಿ ಉಪನ್ಯಾಸಕರ ಹೋರಾಟ ಯಾವ ಹಂತವನ್ನು ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇಂಥದ್ದೇ ವಿಶೇಷ ಸ್ಟೋರಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ eDina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.